ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ಪೆನ್ ಡ್ರೈವ್ ವೈರಲ್ ಆಗಿದೆ. ಗೌಡ್ರ ಫ್ಯಾಮಿಲಿಗೆ ಟೆನ್ಷನ್ ಶುರುವಾಗಿದೆ. ದೇವೇಗೌಡರ ಕುಟುಂಬಕ್ಕೆ ಎದುರಾದಂತಹ ದೊಡ್ಡ ಮುಜುಗರ ಇದೆ, ಅತಿ ದೊಡ್ಡ ಮುಜುಗರ ಇದೆ. ವಿಡಿಯೋ ಕೇಸಲ್ಲಿ ಆ ಇಬ್ಬರು ನಾಯಕರ ಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಂಶಯ ಇದೆಯಂತೆ. ಈಗಾಗಲೇ ಈ ಪೆನ್ ಡ್ರೈವ್ ಅನ್ನ ವೈರಲ್ ಮಾಡಿದ್ ಯಾರು, ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಬೇಕು ಅಂತ ಅಂದುಕೊಂಡವರು ಯಾರು, ಅವ್ರನ್ನ ಪತ್ತೆ ಹಚ್ಚೋದಕ್ಕೆ ಕುಮಾರಸ್ವಾಮಿ ಒಂದು ಟೀಮ್ ರೆಡಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆ ಇಬ್ಬರು ನಾಯಕರ ಮೇಲೆ ಕುಮಾರಸ್ವಾಮಿ ಅವರಿಗೆ ಒಂದು ಡೌಟ್ ಇದೆಯಂತೆ, ಸಂಶಯ ಇದೆಯಂತೆ. ಹಾಸನದ ಬಿಜೆಪಿ ನಾಯಕರಿಂದಲೇ ವಿಡಿಯೋ ಲೀಕ್ ಅನುಮಾನ. ಯಾರು ಆ ಇಬ್ಬರು ನಾಯಕರು? ವಿಸ್ತಾರ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆ ಇಬ್ಬರು ನಾಯಕರ ಡೀಟೇಲ್ ಗಳನ್ನ ಕೊಡ್ತಾ ಇದ್ರು. ಯಾರು ಆ ಇಬ್ಬರು ನಾಯಕರು? ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು ಬಿಜೆಪಿಯಿಂದಲೇ ಈ ವಿಡಿಯೋ ಲೀಕ್ ಆಗಿರೋದು ಅಂತ. ಪ್ರೀತಮ್ ಗೌಡ ಮಾಜಿ ಶಾಸಕರು, ದೇವರಾಜೇಗೌಡ ಬಿಜೆಪಿ ಮುಖಂಡ, ಈ ಇಬ್ಬರ ಮೇಲೆ ಎಚ್ಡಿಕೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನದಲ್ಲಿ ಮೈತ್ರಿ ಧರ್ಮ ಪಾಲಿಸದೇ ಇದ್ದಿದ್ದೇ ಇದಕ್ಕೆಲ್ಲ ಕಾರಣ, ಮೈತ್ರಿ ಬಿಕ್ಕಟ್ಟೆ ಇದಕ್ಕೆಲ್ಲ ಕಾರಣ ಅಂತ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನ ಹೊರಹಾಕಿದ್ದಾರೆ. ಘಟನೆ ಗೊತ್ತಿದ್ರೂ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಮೊದಲೇ ಗೊತ್ತಾಗಿದ್ರೆ ಬೇರೆಯದ್ದೇ ನಿರ್ಧಾರ ಮಾಡಬಹುದಾಗಿತ್ತು. ಒಬ್ಬನ ವಿಚಾರಕ್ಕೆ ಈಗ ಇಡೀ ಕುಟುಂಬದ ಮರ್ಯಾದೆ ಹಾಳಾಗಿದೆ. ಹಾಸನದ ಬಿಜೆಪಿ ನಾಯಕರ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನಗೊಂಡಿದ್ದಾರೆ. ಒಂದ್ ಕಡೆಯಿಂದ ದೇವೇಗೌಡ್ರೆ ಈ ಹಿಂದೆ ಮಾತಾಡ್ತಾ ಹೇಳ್ತಾ ಇದ್ರು, ಹಾಸನದಲ್ಲಿ ನಮಗೆ ಕಾಪರೇಷನ್ ಸಿಗ್ತಾ ಇಲ್ಲ, ಸಹಕಾರ ಸಿಗ್ತಾ ಇಲ್ಲ, ಮಂಡ್ಯದಲ್ಲೂ ಅದೇ ತರ ಆಗಿದೆ ಅಂತ ಹೇಳ್ತಾ ಇದ್ರು. ಅದೇ ಕಾರಣನ ಇದು? ಸಂಜಯ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ. ಸಂಜಯ್, ಈ ಹಿಂದೆನೇ ದೇವೇಗೌಡರು ಹೇಳಿದ್ರು ಹಾಸನದಲ್ಲಿ ಯಾಕೋ ಮೈತ್ರಿ ಸರಿಯಾಗ್ತಾ ಇಲ್ಲ, ಮಂಡ್ಯದಲ್ಲೂ ಸರಿಯಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಈ ಮೈತ್ರಿ ಧರ್ಮ ಪಾಲಿಸದೇ ಇದ್ದಿದ್ದೇ ಇದಕ್ಕೆಲ್ಲ ಕಾರಣ ಆಯ್ತಾ? ಯಾರ ನಾಯಕರು? ನಿಜಕ್ಕೂ ಪ್ರೀತಮ್ ಗೌಡ, ದೇವರಾಜೇಗೌಡರು, ಬಿಜೆಪಿಯ ನಾಯಕರು ಇವರೇನಾ ಇದನ್ನೆಲ್ಲ ಹಂಚಿಕೆ ಮಾಡಿದ್ದು? ಹೇಗೆ ವಾಸು ಒಂದನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು, ನೀವು ಏನಂತಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಹಾಕ್ತಾರೆ. ಮೈತ್ರಿ ಬಹುತೇಕ ಫೈನಲ್ ಆದಾಗ ಏನು ಅದ್ರ ಬಗ್ಗೆ ಮೈತ್ರಿ ಬಗ್ಗೆ ಸಾಕಷ್ಟು ಒಂದು ವಿರೋಧ ಇದ್ದಿದ್ದು ಏನು ಹಾಸನ ಬಿಜೆಪಿ ನಾಯಕರಿಂದ. ಅದರಲ್ಲೂ ಪ್ರೀತಮ್ ಗೌಡ ಅವರಿಂದ ಸಾಕಷ್ಟು ಈ ಒಂದು ಮೈತ್ರಿಗೆ ವಿರೋಧ ವ್ಯಕ್ತವಾಗ್ತಾ ಇತ್ತು. ಜೊತೆಗೆ ಅವರು ಮೈತ್ರಿಗೆ ಸಾಕಷ್ಟು ಒಂದು ಸಹಕಾರವನ್ನು ಕೊಡಲ್ಲ ಅಂತಕ್ಕಂಥ ಅಭಿಪ್ರಾಯದಲ್ಲೇ ಅವರು ಒಂದು ನಡೆ ನುಡಿ ಆಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಅದನ್ನ ಎಲ್ಲವೂ ಸಹ ಸರಿದೂಗಿಸ್ತಾರೆ ಎರಡು ಪಕ್ಷದ ನಾಯಕರು ಸೇರ್ಕೊಂಡು. ಆದ್ರೆ ಈಗ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಒಂದು ಪೆನ್ ಡ್ರೈವ್ ಪ್ರಕರಣ ಮೊದಲೇ ಈ ನಾಯಕರಿಗೆ ಗೊತ್ತಿತ್ತಾ ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರಿಗೆ ಬಂದಿರತಕ್ಕಂಥ ಅನುಮಾನ. ಈ ಒಂದು ಪೆನ್ ಡ್ರೈವ್ ಹೊರಬರ್ಲಿಕ್ಕೆ ಆ ಇಬ್ಬರು ನಾಯಕರ ಕಾರಣ ಆಗಿರಬಹುದಾ ಅಂತಕ್ಕಂಥ ಬಹುದೊಡ್ಡ ಗುಮಾನಿ ಕುಮಾರಸ್ವಾಮಿ ಅವರಿಗೆ ಇರ್ತಕ್ಕಂಥದ್ದು. ಏನು ಆ ಪ್ರೀತಮ್ ಗೌಡ ಹಾಗೆ ದೇವರಾಜೇಗೌಡ ಈ ಇಬ್ಬರು ಈ ವಿಚಾರವು ಮೊದಲೇ ತಿಳಿಸಿದ್ರೆ ಇದನ್ನ ನಾವು ತಪ್ಪಿಸಬಹುದಿತ್ತು, ಅಥವಾ ಏನು ಇದರಿಂದ ಮೈತ್ರಿಗೂ ರಾಜಕೀಯವಾಗಿ ಹಿನ್ನಡೆ ಆಗ್ತಾ ಇದ್ದದನ್ನು ತಪ್ಪಿಸಬಹುದಾಗಿತ್ತು. ಜೊತೆಗೆ ಏನು ದೇವೇಗೌಡರ ಕುಟುಂಬಕ್ಕೆ ಬಹಳ ಒಂದು ಮುಜುಗರ ತಂದಿರುವಂತಹ ಈ ವಿಚಾರವನ್ನು ತಪ್ಪಿಸಬಹುದಾಗಿತ್ತು. ಈ ವಿಚಾರದಲ್ಲಿ ಮೈತ್ರಿ ಪಾಲನೆ ಮಾಡುವಲ್ಲಿ ಈ ಇಬ್ಬರು ನಾಯಕರು ಒಂದು ಅಸಹಕಾರ ತೋರಿದ್ದಾರೆ ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಪ್ರೀತಮ್ ಗೌಡ ಮತ್ತೆ ದೇವರಾಜೇಗೌಡರು ಇಬ್ರು ಸಹ ಮೊದಲಿನಿಂದಲೂ ಪ್ರಜ್ವಲ್ ಬಿಜೆಪಿ ಮೈತ್ರಿ ವಿಚಾರವಾಗಿ ಸಾಕಷ್ಟು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ವಿರೋಧದ ಒಂದು ಭಾಗವಾಗಿಯೇ ಪೆನ್ ಡ್ರೈವ್ ಈಗ ಹೊರ ಬಂದಿದ್ಯಾ ಅಂತಕ್ಕಂಥ ಒಂದು ಬಹುದೊಡ್ಡ ಅನುಮಾನ ಕುಮಾರಸ್ವಾಮಿ ಅವರಿಗೆ ತಿಳಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಕುಮಾರಸ್ವಾಮಿ ಅವರು ಸಹಜವಾಗಿಯೇ ಒಂದಷ್ಟು ವಿಚಾರಗಳನ್ನ ಅವರು ಕಲೆ ಹಾಕಿದ ನಂತರ ಅವರು ಬೇರೆಯವ್ರ ಮೇಲೆ ಟೀಕೆಯನ್ನ ಮಾಡ್ತಕ್ಕಂಥದ್ದು. ಈಗ ಕುಮಾರಸ್ವಾಮಿ ಅವರು ಸಹ ಇಂಥವ್ರ ಮೇಲೆ ಅಂತಕ್ಕಂಥ ಅನುಮಾನವನ್ನು ವ್ಯಕ್ತಪಡಿಸ್ತೇ ಹೋದ್ರು. ಅವರಿಗೆ ಸಹಜವಾಗಿಯೇ ಈ ಒಂದು ಪೆನ್ ಡ್ರೈವ್ ಪ್ರಕರಣದ ಹಿಂದೆ ಪ್ರೀತಮ್ ಗೌಡ ಹಾಗೂ ದೇವರಾಜೇಗೌಡ ಅವರಿಗೆ ಮಾಹಿತಿ ಇತ್ತು, ಆದ್ರೆ ಅವರು ಕೊಟ್ಟಿಲ್ಲ ಅಂತಕ್ಕಂಥ ಬಹುದೊಡ್ಡ ಗುಮಾನಿ ಇರತಕ್ಕಂಥದ್ದು. ಈಗ ಇದರಿಂದ ನಮ್ಗೆ ರಾಜಕೀಯವಾಗಿ ಹಿನ್ನಡೆ ಆಯಿತು. ಜೊತೆಗೆ ದೇವೇಗೌಡರಿಗೆ ಬಹಳ ಮುಜುಗರ ಆಗಿರ್ತಕ್ಕಂಥದ್ದು, ಇಡೀ ಕುಟುಂಬಕ್ಕೆ ಮುಜುಗರ ಆಗಿದೆ. ಅವನೊಬ್ಬ ಮಾಡಿರ್ತಕ್ಕಂಥ ಕೆಲಸಕ್ಕೆ ಈಗ ಇಡೀ ಕುಟುಂಬ ತಲೆ ತಗ್ಗಿಸುವಂತಾಗಿದೆ. ಹೇಗಾದ್ರೂ ಮಾಡಿ ಇದನ್ನ ತಪ್ಪಿಸಬಹುದಾಗಿತ್ತು. ಜೊತೆಗೆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಬೇಕಾಗಿತ್ತು. ಈ ವಿಚಾರ ಗೊತ್ತಿದ್ರೆ ಮೊದಲೇ ನಮ್ಗೆ ತಿಳಿಸಿದ್ರೆ ರಾಜಕೀಯವಾಗಿಯೂ ಸಹ ಮೈತ್ರಿಗೆ ಹಿನ್ನಡೆ ಆಗದೇ ಇರೋ ರೀತಿ ನೋಡ್ಕೋಬಹುದಾಗಿತ್ತು ಅಂತಕ್ಕಂಥ ಅಭಿಪ್ರಾಯದಲ್ಲಿ ಕುಮಾರಸ್ವಾಮಿ ಇರ್ತಕ್ಕಂಥದ್ದು. ಈಗಲೂ ಸಹ ಕುಮಾರಸ್ವಾಮಿ ಅವರು ಈ ಪೆನ್ ಡ್ರೈವ್ ಅನ್ನ ಹೊರತಂದವರು ಯಾರು, ಇದರಿಂದ ಇರ್ತಕ್ಕಂಥ ಷಡ್ಯಂತ್ರಗಳೇನು ಅಂತಕ್ಕಂಥದನ್ನ ಅವರು ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಅಂದ್ರೆ ಪ್ರಜ್ವಲ್ ತಪ್ಪು ಮಾಡಿದ್ರೆ ನಿಜಕ್ಕೂ ಅವನಿಗೆ ಶಿಕ್ಷೆ ಆಗ್ಬೇಕು ಅಂತಕ್ಕಂಥ ಕುಮಾರಸ್ವಾಮಿ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಇಡೀ ದೇವೇಗೌಡರ ವಿರುದ್ಧ, ದೇವೇಗೌಡರ ಕುಟುಂಬದ ವಿರುದ್ಧ ಯಾರು ಷಡ್ಯಂತ್ರವನ್ನು ಮಾಡಿದ್ದಾರೆ, ಆ ಷಡ್ಯಂತ್ರ ಮಾಡಿದವ್ರನ್ನ ನಾನು ಬಿಡಲ್ಲ, ನಮ್ಮನ್ನ ಕೆಣಕಿದ್ರೆ ನಾನು ಸುಮ್ಮನಿರ್ತಕ್ಕಂಥವನಲ್ಲ ಅಂತಕ್ಕಂಥ ಮಾತನ್ನ ಕುಮಾರಸ್ವಾಮಿ ಹೇಳಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸಂಜಯ್.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.